ಭಾಷೆಗೆ ಅವಮಾನ ಮಾಡಿರುವ ಕಮಲ್ ಹಾಸನ್ಗೆ ತಮಿಳುನಾಡ ಕಮಲ್ ಹಾಸನ್ಗೆ ತಮಿಳುನಾಡ ಕಮಲ್ ಹಾಸನ್ಗೆ ಕನ್ನಡಿಗ ಕಮಲ್ ಹಾಸನ್ಗೆ ನಿಷೇಧಿಸಿ 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 ಹುಚ್ಚು ಹೇಳಿಕೆ ನೀಡುತ್ತಿರುವ ಕಮಲ್ ಹಾಸನ್ಗೆ ಹುಚ್ಚು ಹೇಳಿಕೆ ನೀಡುತ್ತಿರುವ ಕಮಲ್ ಹಾಸನ್ಗೆ ಕನ್ನಡದ ಬಗ್ಗೆ ಅವಮಾನಕಾರಿ ಹೇಳಿಕೆ ನೀಡಿರುವ ಕಮಲ್ ಹಾಸನ್ಗೆ ಬೇಕೇ ಬೇಕು ಬೇಕೇ ಬೇಕು ಬಹಿಷ್ಕರಿಸಿ ಬಹಿಷ್ಕರಿಸಿ ಕಮಲ್ ಹಾಸನ್ಗೆ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿರುವ ಕಮಲ್ ಹಾಸನ್ಗೆ ಕಮಲ್ ಹಾಸನ್ಗೆ ಅವಮಾನಕಾರಿ ಹೇಳಿಕೆ ನೀಡಿರುವ ಕಮಲ್ ಹಾಸನ್ಗೆ ಬ್ಯಾನ್ ಮಾಡಿ ಪ್ರಚಾರಕ್ಕಾಗಿ ಸುಳ್ಳು ಸುಳ್ಳು ಹೇಳಿಕೆ ನೀಡುತ್ತಿರುವ ಕಮಲ್ ಹಾಸನ್ಗೆ ತಮಿಳುನಾಡ ಏನು ಕಮಲ್ ಹಾಸನ್ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತಾಡಿರೋದನ್ನ ಖಂಡಿಸಿ ಇಂದು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಸೇನಾಪಡೆ ವತಿಯಿಂದ ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, 3-4 ಸಾವಿರ ವರ್ಷಗಳ ಇತಿಹಾಸ ಇದೆ. ಏನು ಸಂಸ್ಕೃತ ಬಿಟ್ಟರೆ ಬಹಳ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಒಂದು. ಹಾಗೂ ಭಾಷೆಯ ಜ್ಞಾನವೇ ಇಲ್ಲದಂಥ ಕಮಲ್ ಹಾಸನ್ ನಮ್ಮ ಕನ್ನಡವನ್ನು ತಮಿಳಿನಿಂದ ಹುಟ್ಟಿರೋದು ಅಂತ ಹೇಳಿರೋದು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ. ನಮ್ಮ ಕನ್ನಡ ಭಾಷೆಯಲ್ಲಿ 52 ಅಕ್ಷರಗಳಿದ್ದಾವೆ. ಇದರ ಜ್ಞಾನ ಇದೆಯಾ ಕಮಲ್ ಹಾಸನ್ಗೆ? ತಮಿಳಲ್ಲಿ ಇರೋದು ಬರೀ 18 ಅಕ್ಷರ, ಗೊತ್ತೇ? 18 ಅಕ್ಷರ ಇದೆ. ನಮ್ಮ ಕನ್ನಡದಲ್ಲಿ 52 ಅಕ್ಷರ ಇದೆ. ಅಲ್ಲಿ ಮಹೇಶ್ ಅಂತ ಹೇಳೋದಿಲ್ಲ, ಮಗೇಶ್ ಅಂತಾರೆ. ನಮ್ಮಲ್ಲಿ ಕಕ್ಕ ಗಗ್ಗ ಜ್ಞಾ ಇದೆ, ಅಲ್ಲಿ ಬರೀ ಕಾ ಒಂದಿದೆ. ನಮ್ಮಲ್ಲಿ ಚಚ್ಚ ಜಜ್ಜ ಜ್ಞಾ ಒಂದಿದೆ, ಅಲ್ಲಿ ಬರೀ ಚಾ ಒಂದಿದೆ. ಈ ರೀತಿ ಬರೀ 18 ಭಾಷೆನ ಇಟ್ಕೊಂಡು ನಮ್ಮ 18 ಅಕ್ಷರಗಳನ್ನ ಇಟ್ಕೊಂಡು 52 ಅಕ್ಷರ ಇರುವಂಥ ಕನ್ನಡದ ಮೇಲೆ ಏರಿಕೆಯನ್ನು ಮಾಡಿದರೆ ನಿಜಕ್ಕೂ ಖಂಡನೀಯ. ಈ ಕೂಡಲೇ ನಾವು ಕನ್ನಡಿಗರೆಲ್ಲ ಅವ್ರನ್ನ ಖಂಡಿಸ್ತಾ ಇದ್ದೀವಿ. ಹಾಗೂ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, 2-3 ಸಾವಿರ ವರ್ಷಗಳ ಇತಿಹಾಸ. ಈ ಕೂಡಲೇ ಏನು ತಮಿಳುನಾಡ ಕಮಲ್ ಹಾಸನ್ ಹೇಳಿಕೆಯನ್ನು ನೀಡಿದರೆ ಇದನ್ನು ಈ ಕೂಡಲೇ ಹಿಂಪಡೆದು ಅದನ್ನು ಕನ್ನಡಿಗರ ಕ್ಷಮೆ ಕೇಳಬೇಕು, ಕನ್ನಡ ಭಾಷೆ ಬಗ್ಗೆ ಕ್ಷಮೆ ಕೇಳಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ಏನು ಮುಂದಿನ ವಾರ 5ನೇ ತಾರೀಕು ಅವ್ರದ್ದು ತಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲಿ ಒಂದೇ ಒಂದು ಥಿಯೇಟ್ರಲ್ಲೂ ಸಹ ಸಿನಿಮಾಗಳು ಇಲ್ಲಿ ಬೆಳವಣಿಗೆ ಆಗದೆ ಇದ್ದಂಗೆ ಅವ್ರದ್ದು ತಡೆ ಹಿಡಿಯೋಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ. ಈ ಕೂಡಲೇ ತಮಿಳುನಾಡ ಕಮಲ್ ಹಾಸನ್ ಕನ್ನಡಿಗರ ಕನ್ನಡ ಭಾಷೆಯ ಕ್ಷಮೆ ಕೇಳಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಸಿನಿಮಾ ನಟರುಗಳು ಕೂಡಲೇ ಇದನ್ನ ಖಂಡಿಸಬೇಕು. ನಮಗೊಂದು ಬಹಳ ದುಃಖದ ವಿಚಾರ ಏನಪ್ಪಾ ಅಂತಂದ್ರೆ, ವೇದಿಕೆ ಮೇಲೆ ನಮ್ಮ ಕನ್ನಡದ ಚಕ್ರವರ್ತಿಯಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವರಾಜ್ಕುಮಾರ್ ಸಹ ಇದ್ದರು. ಇದ್ರೂ ಸಹ ಅದನ್ನ ಖಂಡಿಸ್ತಾ ಇರೋದು ನಿಜಕ್ಕೂ ಖಂಡನೀಯ. ಈಗಲೇ ಕನ್ನಡ ಚಿತ್ರರಂಗದ ಎಲ್ಲ ನಟರೆಲ್ಲ ಒಗ್ಗೂಡಿ ಇದನ್ನು ಖಂಡಿಸಬೇಕು. ನಮ್ಮ ಕನ್ನಡ ತಮಿಳಿಗಿಂತ ಹಳೆಯ ಭಾಷೆ ಅನ್ನೋದನ್ನ ಎಲ್ಲ ಒಕ್ಕಲಿಂದ ಹೇಳಬೇಕು. ಈ ಕೂಡಲೇ ತಮಿಳುನಾಡ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ಅಂತ ಎಲ್ಲ ನಟರು ಸಹ ಒತ್ತಾಯ ಮಾಡಬೇಕು ಅಂತ ನಾವೆಲ್ಲ ನಟರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ.